Hello guys, welcome back to the another video. ಅಣ್ಣ ಬಂದ ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಿಮ್ಗೆಲ್ಲರಿಗೂ ಹೊಸದಡ್ ಹಬ್ಬದ ಶುಭಾಶಯಗಳು. ಸೊ ಟುಡೇಸ್ ಏನು ಸ್ಪೆಷಲ್ ಇವತ್ತು ಬ್ಲಾಗ್ ಅಂದರೆ ನಾವು ಮಟನ್ ಬಿರಿಯಾನಿ ಮಾಡ್ಕೊತೀವಿ. ಸೊ ಬನ್ನಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ರೀಸೆಂಟಾಗಿ ಬ್ಲಾಗ್ ಆಗ್ತಾಯಿದ್ದೀನಿ, ಆಲ್ಮೋಸ್ಟ್ 10 ಡೇಸಿಂದ ಒಂದು 6 to 7 ಆಗಿದ್ದೀನಿ. ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಇದೆ, ಹೀಗೆ ರೆಸ್ಪಾನ್ಸ್ ಕೊಡ್ತಾಯಿರಿ. ಸೊ ಬನ್ನಿ ಹೋಗೋಣ, ಹುಷಾರು ಬೇರೆ ಇಲ್ಲ. ಸೊ ಏನಾದ್ರು ಇದ್ದರೆ ಅವಾಯ್ಡ್ ಮಾಡ್ಕೊಳ್ಳಿ, ಇಗ್ನೋರ್ ಮಾಡಿ. ಸೊ ಬನ್ನಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಅಷ್ಟು ಒಂದು ಇದನ್ನು ಮಡಿಕೊಳ್ಳಿ, ಕುಕ್ಕರ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಕಾದಿದ ತಕ್ಷಣವೇ ನೀವು ಪುದೀನ ಹಾಕ್ಕೊಳ್ಳಿ ಇದ್ರೊಳಗೆ. ನೋಡಿ ನಾನು ಹಾಕ್ತೇನೆ ಪುದೀನ ಹಾಕ್ಕೊಳ್ಳಿ. ಸೊ ಪುದೀನ ಎಲ್ಲ ಪೂರ್ತಿ ಕ್ಲೀನಾಗಿ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಬಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದನ್ನ ಒಂದು ಇದು ಮಾಡೋಕ್ಕೆ ಇದ್ಬೇಕು, ಇದು ಕೊಡ್ರಿ. ಹಾಂ ಇದಾಯಿತು. ಸೊ ಇದು ಸ್ವಲ್ಪ ಹಿಂಗೆ ಅಂದು ಈಗ ಒಂಚೂರು ಇದನ್ನ ಹಾಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಒಂಚೂರು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನೀವು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು. ನಾವು ಮೆಣಸಿನ್ಕಾಯಿ ತಿನ್ನಲ್ಲ, ಗ್ಯಾಸ್ಟ್ರಿಕ್ ಅಂತ ಹಾಕಿಲ್ಲ. ಸೊ ನೀವು ಅದನ್ನು ಇಗ್ನೋರ್ ಮಾಡ್ಬೋದು. ಇನ್ನೂ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾವು ಪಕ್ಕದಲ್ಲಿ ಬಾಡ್ ಬೇಯಿಸ್ತಾ ಇದ್ದೀವಿ, ಸಾಂಬಾರು ಅದು ಇದಕ್ಕೆ ಸಾಂಬಾರ್ಗಾಗುತ್ತೆ ಇದು. ಸೊ ಈಗ ಬನ್ನಿ ನೆಕ್ಸ್ಟ್ ಏನಾಗಬೇಕು ಅಂತ ಹೇಳ್ತೀನಿ. ಏನು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ 5-6 ಥರ ಇರೋ ಚಕ್ಕೆಗಳನ್ನ ಆ್ಯಡ್ ಮಾಡ್ಕೊಂಡಿದ್ರೊಳಗೆ. ಸೊ ನನಗೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಒಂದು ಡಬ್ಬಕ್ಕೆ ಹಾಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆಯ್ತಾ ಇರಲಿ. ಸೊ ಸ್ವಲ್ಪ ಫ್ರೈ ಆಯ್ತಾ ಇರೋದಂಗೆ ಏನು ಮಾಡ್ತೀರಾ, ನೆಕ್ಸ್ಟ್ ಬಂದು ಈರುಳ್ಳಿ ಕಟ್ ಮಾಡ್ಕೊಳ್ಬೇಕು. ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಸೊ ನೋಡಿ ನಾನು ಈರುಳ್ಳಿ ಆ್ಯಡ್ ಮಾಡ್ತೀನಿ. ಸೊ ನೋಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಆ್ಯಡ್ ಮಾಡ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ರಿ. ಗೋಲ್ಡನ್ ಫ್ರೈ ಥರ ಮಾಡ್ಕೊಳ್ರಿ. ನೋಡ್ತಾ ಇದ್ದೀರಲ್ವಾ, ಈ ಥರ ಆಗುತ್ತೆ ಅದನ್ನ ಇದು ಮಾಡ್ಕೊಂಡಾಗ. ಸ್ವಲ್ಪ ನಾವು ಮೆಣಸು ಆ್ಯಡ್ ಮಾಡ್ಕೊಳ್ಳೋ, ಮೆಣಸಿನ್ಕಾಯಿ. ಸೊ ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಏನು ಗ್ಯಾಸ್ಟ್ರಿಕ್ ಏನು ಇಲ್ಲ ಅಂದರೆ, ಗ್ಯಾಸ್ಟ್ರಿಕ್ ಇದೆ ಅಂದರೆ ಅವಾಯ್ಡ್ ಮಾಡ್ಕೊಳ್ಳಿ, ಅದೇನು ಸುಮ್ಮನೆ ಹಾಕೊಬಾರ್ದು. ಸೊ ಇದಕ್ಕೆ ಮಟನ್ ಆ್ಯಡ್ ಮಾಡೋಣ ಬನ್ನಿ. ಈಗ ಮಟನ್ ಹಾಕ್ತಾ ಇದೆ ದೊಡ್ಡಮ್ಮ. ಸೊ ಮಟನ್ ರೆಡಿ ಮಾಡಿದ್ದಾರೆ, ಮಟನ್ ಹಾಕ್ತಿದ್ದಾರೆ. ಸೊ ಈ ಮಟನ್ ಹಾಕಿದ ತಕ್ಷಣ ಇದಕ್ಕೆ ಸ್ವಲ್ಪ 1.5-2 kg ಹಾಕಿದಾರಂತೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಬನ್ನಿ ಇದಕ್ಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅರಿಶಿನ ಪುಡಿ, ಇದು ಅರಿಶಿನ ಪುಡಿ ಹಾಕಿದ್ದೀನಿ. 1-2 ಸ್ಪೂನ್ ಹಾಕಿ ಸಾಕು, ಜಾಸ್ತಿ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಸೊ ಅರಿಶಿನ ಪುಡಿ ಆಗಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಬನ್ನಿ. ಉಪ್ಪು ಹಾಕ್ತಾರೆ ಅವರು. ಸೊ ಇದನ್ನು ಉಪ್ಪು ಹಾಕಿದ್ಮೇಲೆ ಕ್ಲೋಸ್ ಮಾಡಿ ಒಂದು 2 ವಿಸಲ್ ಬಿಟ್ಬಿಡೋಣ, ಅಷ್ಟೇನೇನಿಲ್ಲ. ಸರ್ ರೈಸ್ ನೋಡಿದ್ರೆ ಉಪ್ಪು ಹಾಕಿದ್ದೀವಿ. ಸೊ ಈಗ ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ತಿರುಗಿಸೋಣ. ತಿರುಗಿದ ತಕ್ಷಣ ಒಂದು ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿದ ತಕ್ಷಣ ಅದನ್ನು ಕ್ಲೋಸ್ ಮಾಡಿ ಮಾಡೋಣ. ನೋಡಿ ಈಗ ಅವರೇ ತಿರುಗಿಸ್ಬಿಟ್ರು, ನಾನೇ ಮಾಡ್ತಿರೋದು, ಬರೀ ತಿರ್ಗಿಸೋಕ್ಕೆ ಮಾತ್ರ ಅವ್ರು ಬಂದರು. ಸೊ ಇದು ಸೈಡಲ್ಲಿರೋವಂಥ ಅದಕ್ಕೆ ಸ್ವಲ್ಪ ಗಲೀಜಿದೆ, ಅವಾಯ್ಡ್ ಮಾಡ್ಕೊಳ್ಳಿ. ಇದು ಮೇನ್ ಅಡುಗೆ ಮನೆ ಇಲ್ಲ, ಬರೀ ಚಿಕನ್ ಮಟನ್ ಮಾಡೋಕ್ಕೆ ಮಾತ್ರ ಇರೋದು. ಬನ್ನಿ ಇಲ್ಲಿ ಅವ್ರು ನೋಡ್ರಿ, ಶಾರದಮ್ಮ ಅವ್ರು ಏನೋ ಮಾಡ್ತಾವ್ರೆ ಅವಾಗಿಂದ. ಕುಯ್ತಾನೆ ಅವರೇ ಏನೋ ಇವ್ನು ನೋಡ್ರಿ, ಇವನ್ನ ಇಲ್ಲಿ ದಬಾಕಣವನೇ. ಸೊ ಹುಷಾರ್ ಬೇರೆ ಇಲ್ಲ, ಇದಕ್ಕಿಂತ ಜಾಸ್ತಿ ಇದೆ. ಸೊ ಈಗ ಮಟನ್ ಬಿರಿಯಾನಿ ಎಲ್ಲ ಆಯಿತು. ಇದಕ್ಕೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಕ್ಲೋಸ್ ಮಾಡೋಣ ಬನ್ನಿ ಇದನ್ನು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, 1 ಲೋಟ ಹಾಕ್ಬಿಡ್ರಿ. ಇದು ಸ್ವಲ್ಪ ಡ್ರೈ ಆಗಿದ ತಕ್ಷಣ ಹಾಕೋಣ. ಈಗ ಸ್ವಲ್ಪ ಡ್ರೈ ಆಗಿದೆ, ಬನ್ನಿ ಇದರೊಳಗೆ ಒಂದು ಅರ್ಧ ಲೋಟಷ್ಟು ನೀರು ಹಾಕೋಣ. ಸೊ ಒಂದು ಅರ್ಧ ಲೋಟ ನೀರು ಹಾಕಿದ್ಮೇಲೆ ಇದನ್ನು ಮುಚ್ಚಿಬಿಡೋಣ. ಸುಮ್ಮನೆ ಥರ ಮಾಡ್ತೀನಿ, ಇಟ್ಕೊಡು ಮುಚ್ಚಲ. ಬನ್ನಿ ಈಗ ಇದನ್ನ ಮುಚ್ಚೋಣ. ಸೊ ಈಗೇನು ಅಂದರೆ ಒಂದು ಸತಿ ಕೂಗಬೇಕಷ್ಟೇ, ಇದು ಅಲ್ಲಿವರೆಗೂ ಇದನ್ನು ಕ್ಲೀನಾಗಿ ಮುಚ್ಚೋಣ. ಅಕ್ಕಿ ತಗೊಂಡೋಯ್ತಾ ಇದೀನಿ. ಸೊ ಈಗ ಬನ್ನಿ, ಎಲ್ಲ ಏನು ಅಂದರೆ ಎಲ್ಲರೂ ಒಂದೊಂದು ಐಟಮ್ ತಗೊಂಡಾರೆ. ಉಮೇಶ್ ಅಣ್ಣ ಒಂಚೂರು ಉಪ್ಪು ಜಾಸ್ತಿ ಆದ್ರೆ ಏನು ಮಾಡ್ತೀನಿ ನೀನು ಅಡುಗೆಲಿ?
ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವಾಗ ಕೈಲೇನು ಲತ್ತದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾವು ತಂದಿದೀವಪ್ಪ, ನಮ್ಗೆ ಬೇಡ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಲ್ಲ ರೆಡಿ ಮಾಡ್ಕೊಂಡು ಕೂತವ್ರೆ. ಸೊ ಈಗ ನಮ್ಗೊಂದು ಬೇಸನ್ ಕೊಟ್ಟರೆ ನಾವು ಆಚೆ ಹೋಗಿ ಮಾಡೋಣ. ಇದ್ರೊಳಗೆ ಬಿರಿಯಾನಿ ಮಾಡೋದು ಇವತ್ತು, ದಮ್ ಕಟ್ಟಿ ಮಾಡೋಣ ಅಂತ ರೆಡಿಯಾಗಿದ್ದೀವಿ. ಬನ್ನಿ. ಈಗ ಅಕ್ಕಿ ತೊಳ್ಕೊತಾ ಇದ್ದೀನಿ ನಾನು. 3 ಪಾವ್ ಹಾಕೊಂಡಿದ್ದೀನಿ ಹಿಂಗೆ ಚೆನ್ನಾಗಿ ತೊಳೆದು ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ನಾವೀಗ ಫೈನಲ್ ಹಂತಕ್ಕೆ ಬಂದಿದ್ದೀವಿ. ಸೊ ಈಗ ಬನ್ನಿ ನಾನು ಒಲೆ ಹಚ್ತಾ ಇದ್ದೀನಿ. ಇಲ್ಲಿ ಒಲೆ ಹಚ್ಬಿಟ್ಟು ಅಲ್ಲಿರೋ ಐಟಮ್ಗಳು ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಎಲ್ಲ ಅಲ್ಲಿ ನಾನು ಪೌಡ್ರು ಗೀಡ್ರು ಎಲ್ಲ ರೆಡಿ ಮಾಡಿದ್ದೀನಿ. ಏನೇನು ಪೌಡ್ರು ಅಂತ ನೆಕ್ಸ್ಟ್ ಹೇಳ್ತೀನಿ. ಬೇಕಾದ್ರೆ ಈಗ ಹೇಳ್ತೀನಿ. ಗರಂ ಮಸಾಲ ಒಂದು 2 ಸ್ಪೂನು, ಬಿರಿಯಾನಿ ಪೌಡ್ರ್ ಒಂದು 2 ಸ್ಪೂನು, ಆಮೇಲೆ ಪುದೀನದು ಮೆಣಸಿನ ಪುಡಿ, ಆಮೇಲೆ ಚಿಕನ್ ಮಟನ್ ಫ್ರೈ ಆ್ಯಂಡ್ ಅಷ್ಟೇ, ಇನ್ನೇನು ಹಾಕ್ಬೇಡ್ರಿ. ಮಾಮೂಲಿ ಕಾಳುಗಳು ಅವು ಇವು ಏನೇನು ಇರ್ತವೆ ಅಂದರೆ ಸ್ವಲ್ಪ ಸ್ಟಾರ್ ಥರ ಏನೇನೋ ಹೂವು ಎಲ್ಲ ಇರುತ್ತೆ. ಆಮೇಲೆ ಅಂಥದ್ದು ಕೊತ್ತಂಬರಿ ಮೆಂತ್ಯನೋ ಏನೋ ಒಂಥರ ಅದು ಅದನ್ನು ಮೆಂತ್ಯ ಬರುತ್ತೆ. ಅದು ಇವನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಬನ್ನಿ ಒಲೆ ಹಚ್ಚ. ನಾನು ಸೊ ನಾಟಿ ಸ್ಟೈಲ್ ಮಾಡೋಣ ಅಂತ ಅವಾಗ ಆಚೆ ಕಡೆಗೆ ಬಂದಿದ್ದೀನಿ ನಾಟಿ ಸ್ಟೈಲ್ಗೆ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಈಗ ಬನ್ನಿ ಒಲೆ ಹಚ್ತಾ ಇದ್ದೀವಿ. ಸೊ ನೋಡ್ರಿ ಈಗ ಹಚ್ತಾ ಇದ್ದೀವಿ ಒಲೆನ. ಹೇಗಾಗಿದೆ ಅಂತ ನೋಡ್ರಿ, ಒಲೆ ಹೆಂಗೆ ಹಚ್ಚಿತು ಅಂತ ನೋಡ್ತಾ ಇದ್ದೀರಾ. ಎಲ್ಲ ಕಟ್ ಮಾಡಿ ಮಡಗಿದ್ದೀನಿ ನಾನು. ಹಾಂ ಬನ್ನಿ ಗೈಸ್, ಈಗೆಲ್ಲ ಬೀಲಿ ಹೇಗೆ ಮಾಡೋದು. ಸೊ ಈಗ ಹತ್ಕೊಂತು. ಸೊ ಈಗ ಹತ್ಕೊಂಡಿದ ತಕ್ಷಣವೇ ನಾವು ಇದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ಏನೋ ಅಳ್ಳಾಡ್ತದೆ, ಪರವಾಗಿಲ್ಲ, ಹಿಂಗೆ ಇರಲಿ. ಬನ್ನಿ ನೆಕ್ಸ್ಟ್ ಏನು ಮಾಡೋದು ಹೇಳ್ತೀನಿ. ಸೊ ಗೈಸ್ ಏನೋ ಆಗಿದೆ ಈಗ. ಸಮಥಿಂಗ್ ಈಸ್ ಹ್ಯಾಪೆಂಡ್. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ, ಏನಾಗಿಲ್ಲ. ಸ್ವಲ್ಪ ಹೆಂಗೆ ಚರಪುರ ಅಂತೈತೆ, ಹಂಗೆ ಅನ್ಬೇಕದು. ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ ಬಿಡಿ ಗೈಸ್. ಈಗ ಅದು ನೋಡಿಕ್ಕೆ ಆಡ್ತೈತೆ ನೋಡಿ, ಕಪ್ಪೆ ಆಗೋಯ್ತು. ಅಲ್ಲಿ ಆ ಕಡೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಈ ಕಡೆ ಇದಾಗೋಯ್ತದೆ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ನೀವು. ಸೊ ನೋಡ್ತಾ ಎಲ್ಲ ಬ್ಯಾಲೆನ್ಸ್ ಮಾಡಿರಿ. ಇನ್ಮೇಲಿಂದ ಏನೇ ಆದರೂ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಡ್ರಿ. ಸೊ ಈಗ ನೆಕ್ಸ್ಟ್ ಬಂದು ಇದಕ್ಕೆ ಸ್ವಲ್ಪ ನಾವು ಅದು ಇದನ್ನು ಹಾಕಬೇಕು. ಯಾವುದನ್ನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ. ಇದರೊಳಗೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೋತಾ ಇರೋದು ಇಷ್ಟೇ, ಸಾಕಿಷ್ಟು ಅಲ್ವಮ್ಮ, ಇಷ್ಟು ಸಾಕು. ಸೊ ಇದನ್ನ ಇದ್ರೊಳಗೆ ಹಾಕಿದ ತಕ್ಷಣ ಇದ್ರೊಳಗೆ ಸ್ವಲ್ಪ ನೀವೇನು ಕಟ್ ಮಾಡ್ಕೊಂಡಿರ್ತೀರ ಟೊಮೊಟೊ ಹಣ್ಣು ಅದನ್ನು ಹಾಕಿ ನೋಡಿ. ಈಗ ನಾನು ಹಾಕ್ತಾಯಿನಿ ಟೊಮೊಟೊ ಹಣ್ಣು. ನೀವು ಟೊಮೊಟೊ ಹಣ್ಣು ಹಾಕೋಣ. ಈರುಳ್ಳಿ ಬೇಡ, ಏನಾಗಲ್ಲ ಬಿಡು, ಮಣ್ಣು ಸಮೇತ ತಿಂದರೆ ಅದು ರುಚಿ. ಸೊ ಗೈಸ್ ಈಗ ಇದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿದ್ದಾಗಿದ ತಕ್ಷಣ ಮಟನ್ ಹಾಕ್ಬೇಕು ನೋಡಿ. ಇದ್ರೊಳಗೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದ್ರಲ್ವಾ, ಎಲ್ಲ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಒಲೆ ಎಲ್ಲ ಒಳಗೆ ತಳ್ಳೋಣ. ಬಿಕಾಸ್ ನಾನೇ ಸ್ವಲ್ಪ ಆಚೆ ತಳ್ಳಿದೆ ಅದು ಉರಿಯೋ ಗಂಟ. ಸೊ ಈಗೆಲ್ಲ ಹುರಿದಾಗಿದೆ ನೋಡಿ. ಆಚೆ ಕಡೆ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಟೇಸ್ಟಿಯಾಗಿರುತ್ತೆ ಅಲ್ವಮ್ಮ? ಗಾಯ್ಸ್ ನಿಮ್ ಚೆನ್ನಾಗಿ ಮಾಡ್ತಾರೆ, ನಿಮ್ಮ ತಲೆಗೆ ಹಾಕಿ ಮೆದುತ್ತೀನಿ ಗಾಯ್ಸ್, ಇದು ಪ್ರಾಮಿಸ್. ತಪ್ಪೇ ಬಗ್ಗಿಸ್ಬಿಡ್ತೀನಿ ಗಾಯ್ಸ್ ನಿಮ್ಮ ತಲೆ ಮೇಲೆ. ಬನ್ನಿ ಗೈಸ್, ಈಗ ಸ್ವಲ್ಪ ಹುರಿದ ತಕ್ಷಣ ಮಟನ್ ಹಾಕೋಣ. ಮಟನ್ ಹಾಕಿ ಏನೇ ಹಾಕ್ಬೇಕು ಅಂತ ಹೇಳ್ತೀನಿ. ನೋಡಿ ಕೆಳಗಡೆಯಿಂದ ಉರಿ ಕೊಟ್ಟಿದ ತಕ್ಷಣ ಚಟಪಟ ಅಂತೈತೆ. ಹಿಂಗೆ ಅನ್ಬೇಕು ಗೈಸ್, ಚಟಪಟ ಅನ್ಬೇಕು. ಅದು ಏನು ಹೇಳಿ, ಚಟಪಟ ಅನ್ಬೇಕು. ಈಗ ನೋಡ್ರಿ ಈಗ ಚಟಪಟ ಅಂತಿದೆ. ಚಟಪಟ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದು ಗೋಲ್ಡನ್ ಫ್ರೈ ಆಗಿದ ತಕ್ಷಣವೇ ಮಟನ್ ಆ್ಯಡ್ ಮಾಡಬೇಕು. ಮಟನ್ ಜೊತೆಗೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಏನು ನೋಡಿರಿ, ಇಲ್ಲೆಲ್ಲ ತಂದು ಮಡಿಕೊಂಡಿದ್ದೀನಿ. ಇದು ಲಾಸ್ಟ್ ಹಾಕಿದ್ರೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡಿರಿ. ಮಟನ್ ಸೇಮ್ ಬಂದಿದೆ, ಸೂಪರಾಗಿ ಬಂದಿದೆ. ಆಹಾ ಕಮಲಾ ತಿಂತಾ ಇದ್ರೆ ಒಂದು ಮೋರ್ ಅನ್ಬೇಕು. ಬನ್ನಿ ಈಗ ಇದಕ್ಕೆ ಹಾಕೋಣ. ಅಯ್ಯೋ ಸಖತ್ ರುಚಿಯಾಗಿರೋ ಸಂಬಂಧಪ್ಪ. ಈಗೆಲ್ಲ ರೆಡಿ ಆಯ್ತದೆ.
ಹಣ್ಣಿಂದ ಮತ್ತೆ ಉರಿ ಕೊಟ್ಟೆ ಚೆನ್ನಾಗಿ. ಅದು ನೆನ್ನೆ ಮಳೆ ಹೋಯ್ದುಬಿಟ್ಟೈತಿಲ್ಲ, ಸೊ ಹಂಗಾಗಿ ಪ್ರಾಬ್ಲಮ್ ಆಗಿರೋದು ಅಷ್ಟೇ. ಇದ್ಬಿಟ್ರೆ ಇನ್ನೇನಿಲ್ಲ ರೀಸನ್. ನೋಡಿ ಎಲ್ಲ ಮಳೆ ಹೋಯ್ದು ಹೇಗೆ ನಿಂತಿದೆ ನೀರೆಲ್ಲ, ಮಳೆ ಫುಲ್ ಹೋಗಿರೋ ತ್ಯಾವ ಆಗ್ಬಿಟ್ಟಿದೆ, ಹಂಗಾಗಿ ಸ್ವಲ್ಪ ಕಷ್ಟ ಆಯ್ತದೆ ಅಷ್ಟೇ. ಬಟ್ ನೋ ಕಷ್ಟ, ಫುಲ್ ಈಸಿಯಾಗಿ ಮಾಡ್ತಾಯಿದ್ದೀವಿ ನೋಡಿರಿ. ಸಾಕು ಈಗ ಮಟನ್ ಹಾಕೊಂಡಿದ್ರೊಳಗೆ ನೋಡಿರಿ, ಮಟನ್ ಹಾಕ್ತೀನಿ ನಮ್ಮ ಅಮ್ಮನ ಕೈಲಿ. ಅವ್ರ ಕೈಯಿಂದ ಹಾಕ್ಸಿದ್ರೆ ಅದು ಏಳಗೆ ನನಗೆ ಹಾಕೋ ಆಮೇಲೆ ಅದನ್ನೇ ಎತ್ತು ಬಗ್ಸ್ಬಿಟ್ಟು ಆಮೇಲೆ ಕಷ್ಟಪಟ್ಟು ಮಾಡಿರೋದೆಲ್ಲ ಹಾಳು ಮಾಡ್ಬಿಟ್ಟಿಯಾ. ಆಹಾ ನೋಡಿ ಗಾಯ್ಸ್ ಹೇಗಿದೆ ಮಟನ್ ಸ್ಮೆಲ್ಲು. ಆಹಾ ಒನ್ ಮೋರ್ ಅನ್ಬೇಕು, ಒನ್ ಮೋರ್ ಅನ್ಬೇಕು ನೀವು. ಸೊ ಇದರೊಳಗೆ ಈಗ ನಾವು ಹಾಕ್ಬೇಕಾಗಿದ್ದು ಅಂಥದ್ದು ಮೊಸರು. ಸೊ ನೋಡಿ ಮೊಸರು ತಂದಿಕ್ಕೊಂಡಿದ್ದೀನಿ, ಸ್ವಲ್ಪನೇ ಹಾಕೊಡ್ರಿ, ಮೊಸರು ಹೆವಿ ಹಾಕ್ಬೇಡ್ರಿ. ನೋಡಿ ನಾನು ಹಾಕ್ಕೊಂಡಿರೋ ಮೊಸರು ಇದು. ಸಮಾಧಾನ ಇರಲಿ ಯಾಕಮ್ಮ. ಸೊ ಇದ್ರೊಳಗೆ ಆಗಿದ ತಕ್ಷಣವೇ ತಗೊಳ್ಳಿ, ಇದ್ರ ಏನೇನು ಪೌಡ್ರ್ ಹೇಳಿದೆ ಅವಲೇನೋ ಅದನ್ನೆಲ್ಲ ಹಾಕ್ಕೊಡ್ರಿ. ನೋಡಿರಿ ಇದ್ರೊಳಗೆ ಎಲ್ಲ ಪೌಡ್ರನ್ನು ಹಾಕ್ಕೊಂಡಾದ್ಮೇಲೆ ಈಗ ಮಿಕ್ಸ್ ಮಾಡಿರಿ. ಮಿಕ್ಸ್ ವೆಲ್ ಅನ್ನೋ ಥರ ಮಿಕ್ಸ್ ಮಾಡಿಕೊಂಡು ಈಗಲೇ ಮಿಕ್ಸ್ ಮಾಡಿಬಿಡ್ರಿ. ಇದನ್ನು ಅನ್ನ ಹಾಕಬೇಕು. ಸೊ ಈಗ ಇದ್ರೊಳಗೆ ನಾವು ತಂದಿರುವಂತಹ ಅನ್ನ ಹಾಕೋಣ. ಅನ್ನ ಹಾಕ್ತಾಯಿನಿ ಕಣಮ್ಮ. ಹಾಂ ತೊಳ್ಬಿಡು, ನಾನೇನು ದಡ್ಡ ಅನ್ಕೊಬಿಟ್ಟ. ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕು, ಸ್ವಲ್ಪ ಚೆಲ್ಲೈತೆ ಅಷ್ಟೇ ಗೈಸ್. ನೀರನ್ನು ತೊಗೊಬಂದಿದ್ದೀನಿ. ಇದ್ರೊಳಗೆ ಸ್ವಲ್ಪ ನೀರು ಹಾಕೋಣ. ಅದಕ್ಕೆ ಹಾಕ್ತೀನಲ್ಲ ನೀರನ್ನ. ಹಾಂ ಕರೆಕ್ಟ್ ಹಿಂಗೆ ಮಾಡಬೇಕು ಗೈಸ್, ನಾನು ಮರೆತ್ಬಿಟ್ಟಿದ್ದೆ. ಹಾಂ ನೋಡ್ರಿ ಅಲ್ಲೇ. ಆಹಾ ಏನ್ರಿ ಇದು ಕಲರು. ಒನ್ ಮೋರ್ ಅನ್ಬೇಕು ಗೈಸ್. ಬನ್ನಿ ಹಿಂಗೆ ನೀರು ಹಾಕ್ತಾನೆ ಇದೊಳಗೆ. ಗಾಯ್ಸ್ ಅರ್ಜೆಂಟ್ ಮಾಡ್ತಾನೆ ಗಾಯ್ಸ್, ಸರಿಯಿಲ್ಲ ಗಾಯ್ಸ್. ಇದು ಹಾಕೋಕೋಗಿ ನೀರೆಲ್ಲ ಕೆಳಗಡೆ ಚೆಲ್ಲೈತು. ಕಳೆಸಕ್ಕೆ ಒಂದು 2 ಅವರ್ ಟೈಮ್ ತೊಗೊಂಡಿದ್ದೀವಿ. ಈಗ ಇನ್ನೂ ಅರೆ ಬಿಡಕ್ಕೆ ನೀರೇ ಬಿಟ್ಬಿಟ್ಟಲ್ಲ ಗಾಯ್ಸ್. ಅಪ್ಪಾಜಿ ಬೇರೆ ನಾಷ್ಟ ಅಂತ ಹೊಟ್ಟೆ ಸ್ವಲ್ಪ ಕೂತವ್ರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬಿರಿಯಾನಿ ಅಂತೂ ಮಾಡಲ್ಲ ಗಾಯ್ಸ್. ಸಾಯಂಕಾಲವೇ ಮಾಡೋದು ಗಾಯ್ಸ್. ನಾನು ಸಾಕು ಬೇವು ಕಟ್ಟಿದ್ದೆ, ನಾಷ್ಟ ಆಗಿಲ್ಲ. ಐಸಲ ಕಡೆ ಪುಸ್ಕು ಏನಯ್ಯ ನನ್ನ ಮಗ ಅಂಥದ್ದು ಮಾಡಬಾರ್ದು ಮಾಡ್ಬಿಟ್ರದು. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಡ್ರಲ್ಲ. ಎಲ್ಲ ಆಗಿತ್ತು ಗೈಸ್. ಮಾಡೋದೇ ತರ್ರಿ ಗೈಸ್, ಇದು ಸ್ವಲ್ಪ ಸರಿ ಮಾಡ್ತೀನಿ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಡ್ರಲ್ಲ. ಬಾಳೆ ಎಲ್ಲ ಕಟ್ ಮಾಡ್ಕೊ ಹೋಗ್ತೀನಿ. ಇದನ್ನ ಅದ್ರ ಮೇಲೆ ಹಾಕಿ ಕ್ಲೋಸ್ ಮಾಡಿ ಮಿಕ್ಬಿಟ್ಟು ದಮ್ ಕಟ್ಬಿಟ್ರೆ ಸೊ ಹೊರಗೆ ಇದ್ದಂಗೆ ಇರಬೇಕು. ಇವನು ಈಗ ಬಂದಂತ ತಿನ್ನಕ್ಕೆ ಗೈಸ್, ನೋಡ್ಕೊಳ್ರಿ ಇವನ್ನ. ಸ್ವಲ್ಪ ಸರಿಯಾಗಿ ಅಡ್ಕೈಲ್ವೇ ಆ ಬಕೆಟ್ ತಗಡಿಗೆ ಕೊಡ್ಕಲ್ಲ. ಸೊ ಗೈಸ್ ಈಗ ಎಲ್ಲ ಆಲ್ಮೋಸ್ಟ್ ಆಗಿದೆ ಆಯ್ತಾ. ತಿರ್ಗೋಸು ಅನ್ನ ನಡಿ. ಇನ್ನೂ ಆಗಿಲ್ಲ, ಇನ್ನೂ ಬೆಂದೇ ಇಲ್ಲ ಅಕ್ಕಿ ಬೆಂದಿಲ್ವಂತೆ. ಬನ್ನಿ ತಿರುಗಿಸೋಣ. ಅನ್ನ ಚೆನ್ನಾಗಿ ಇನ್ನು ಸ್ವಲ್ಪ ಆಯ್ತು ನಂಗೆ ಮುಚ್ಚಬೇಕು. ಹೌದಾ? ನೀನು ಓದಲ್ಲ ಹೆಂಗ್ ನೋಡಿದೆ? ಯೂಟ್ಯೂಬಲ್ಲಿ ಹಿಂಗೆ ಹಾಕ್ತನಪ್ಪ. ಏನಂತ? ಸರಿಯಾಗಿ ಇರ್ಕೋ. ಯೂಟ್ಯೂಬಲ್ಲಿ ಹಿಂಗೆ ಹಾಕೋದ. ಗೊತ್ತಿಲ್ಲಪ್ಪ, ಏನಾರ ಮಾಡ್ಕೊ. ಹಂಗಾರೆ ನೋಡೋದೇನು ಹಂಗಾರೆ ನೋಡಿ ಮುಚ್ಚುತ್ತಿ ಹೆಂಗೆ ಅಂತ. ನಿನಗೆ ಗೊತ್ತಿಲ್ಲ. ನೀನು ಅಡುಗೆ ನಾವು ತಪ್ಪಲೆಲ್ಲಿ ಮಾಡ್ದಂಗೆ ಮಾಡ್ತಾ ಇದ್ದೀನಿ, ಕುಕ್ಕರಲ್ಲಿ ಮಾಡ್ದಂಗೆ ಮಾಡ್ತಾ ಇದೀಯಲ್ಲ. ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಬಿಟ್ಟೆಲ್ಲ ಮುಚ್ಚಿಬಿಡ್ತಾರಲ್ಲ, ಆ ಥರ ಇದನ್ನು ಮುಚ್ಚಬೇಕು ಅಂತ ಇದ್ದೀವಿ. ಮುಚ್ಚು ಹಂಗಾರೆ. ಉಪ್ಪೆಲ್ಲ ಹಾಕಿದೀಯಾ? ಅವೆಲ್ಲ ಯಾರಿಗೆ ಬಿಡ್ತಿ? ಅದೇನಿಲ್ಲ, ಅದು ಕಸೂರಿ ಮೆಂತ್ಯ ಲಾಸ್ಟ್ ಹಾಕ್ತೀನಿ ಅಷ್ಟೇ. ಯಾರು ಲಾಸ್ಟ್ ಹಾಕೋ ಟೇಸ್ಟ್ ಇರ್ತದೆ. ಹಾಕು, ಮಧ್ಯೆ ಒಗ್ಗರಣೆ ಹಾಕ್ಬೇಕಾಯ್ತು ನೀನು. ಬಿಡ್ಬಿಡು ಸಾಕು. ತಿರುಗಿಸು ನೀಟಾಗೆ. ಮೊಸರು ಹಾಕು, ತಿರುಗಿಸು. ಮೊಸರು ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ ಕಣಮ್ಮ. ನೀನು ಏನಮ್ಮ ಹಿಂಗೆ ಹಾಕಿದ್ಯಾ? ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ದೊಡ್ಡ ಮುಖ್ಯ ರುಚಿ ನೋಡು, ಕೈಗೆ ನೆಕ್ಕೊಂಡು ಸರಿಯಾಗಿ ಇಟ್ಕೋ. ನಾ ಕಾಡ್ಸಾಗೆ
ಸರ್ ಬನ್ನಿ ಸರ್, ಟೇಸ್ಟ್ ನೋಡಿರುತ್ತೆ. ಗಾಯ್ಸ್ ಬರೀ ಕಾಲ್ ಸುಪ್ಪಿದ್ದಾಗ ಕೈ ಕೊಡ್ರಿ. ಆಯ್ತು ಆಮೇಲೆ ನೋಡೋಣ. ಮಾಡಿ ಒಂದು ಟೇಸ್ಟ್ ನೋಡೋದು ಉಪ್ಪು ಸಪ್ಪೆ, ಆಮೇಲೆ ಅದು ಮಾಡ್ಬಿಟ್ಟ ಸಪ್ಪೆ. ಅವನನ್ನ ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಅಲ್ಲಿಯಲ್ಲಿ ಮುಚ್ಬಿಡ ಈಗ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಮುಚ್ಬಿಟ್ಟು ನೀಟಾಗಿ ಬೆಂಕಿ ಉರ್ಸ. ಲಾಸ್ಟ್ ಬಂದು ಕೈ ಹಾಕ್ತಾನೆ. ಏನಾರ ಹಾಳಾದ್ರೆ ಇದಕ್ಕೆ ಈತನೇ ಕಾರಣ. ಗೌಸಿ ಮುಂದೆ ಕಬಾಬ್ ಹಾಕುವಂತಹ ಸುಪ್ರೀತ್ ಅವ್ರು ಇವರು. ಬನ್ನಿ ಇವ್ರಿಗೊಂದು ಟೇಸ್ಟ್ ಕೊಡು, ಬರ್ಕಲಿ ಅಕ್ಕ. ಸುಮ್ಮನಿರ್ಲ, ಏನಾರ ಇದರಲ್ಲಿ ಒಂಚೂರು ಒಂದು ಸ್ವಲ್ಪ ಹಾಕೊಂಡು ತುತ್ತಾಕು, ಅದ್ರ ಮೇಲೆ ಹಾಕ್ಸ್ಕೊಬಿಟ್ಟಾಗ ಮಾತಾಡಿರ್ತೀವಿ. ಚಿನ್ನುಗೆ ಇಷ್ಟ ಆಗ್ಬಿಟ್ಟಿದೆ ಗೈಸ್. ಗಮ್ಲಕ್ಕೆ ಅವನು ಚೆನ್ನಾಗದೆ ಅಂತ ಹೇಳ್ತಾರೆ. ಬಂದಿಲ್ಲ, ನಾನು ಕೈ ಬೆಂಟಕ್ಕೆ ಬಂದೆ ಅಷ್ಟೇ, ಇನ್ನೇನು ಬಂದಿಲ್ಲ. ಬನ್ನಿ ಗೈಸ್, ಇದಾದ್ಮೇಲೆ ಸಿಗ್ತೀನಿ ನಿಮಗೆ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ ಈ ಬಿಸಿಯು. ಗೈಸ್ ಈಗ ನೋಡ್ತಾ ಇದ್ದೀರಾ ಎಲ್ಲೆಡೆ ನೀವು ಗ್ಯಾಸಿಗೆ ಅಭಾವ ಅಂತಿದ್ದಾರೆ. ಯಾಕೆ ಬೇಕು ಗೈಸ್ ಗ್ಯಾಸು? ಹಾಂ, ಈ ಥರ ಮಾಡ್ಕೊಂಡು ತಿಂದರೆ ರುಚಿಗೆ ಏನಂತೀರಾ? ರುಚಿ ಸುಶಿ ಎಲ್ಲ ಇರುತ್ತೆ. ಈ ಸುಮ್ಮನೆ ನೀವು ಗ್ಯಾಸ್ ಮೇಲೆ ಡಿಪೆಂಡ್ ಆಗಿ ಅವೆಲ್ಲ ಮಾಡೋದ್ ಬದಲು ನೋಡ್ರಿ ಅಚ್ಚುಕಟ್ಟಾಗಿ ನೋಡ್ರಿ ಹೆಂಗೆ ಉರಿತೈತೆ ನೋಡ್ರಿ ಅವಲ್ಲಿ. ಅಗ್ನಿ ದೇವತೆ ಕಣ್ರಿ, ಅಗ್ನಿ ದೇವತೆಗೆಲ್ಲ ಕೈ ಮುಗಿರಿ. ಏನ್ರಿ ಬಂದಿರೋದು ನಿಮಗೆ? ಸಖತ್ತಾಗೈತೆ ಗೈಸ್. ನೋಡ್ರಿ ಹೆಂಗೆ ಉರಿತೈತೆ ನೋಡ್ರಿ. ಉರಿಯಲ್ಲ ಅಂತದಾ? ಮಳೆಗಾಲದಲ್ಲೂ ಉರಿತಿದೆ. ಏನಂತೀರಪ್ಪ ನೀವು? ನಿಜ ಅಲ್ವಾ? ಹಿಂಗ್ ಮಾಡೋದಾದ್ರೆ ನಮ್ಮ ತೋಟಕ್ಕೆ ಬರ್ಲೇಬೇಡ್ರಿ ನೀವು, ನಾವು ಬದಲೇ ಕರ್ಕೊಂತೀವಿ. ನಿಜ ಅಂತೆ. ಸೊ ಆಗುತ್ತೆ. ಯಾಕೆ ಸುಮ್ಮನೆ ಸ್ಟವ್ ಗ್ಯಾಸು ಅಂತ ಪಾಪ ಇಂಡಿಯನ್ ಇದ್ರ ಮೇಲೆ ಇದು ಮಾಡ್ತೀರಾ? ಬಿಡ್ರಿ, ಅವ್ರು ಕಿತ್ತಾಡ್ಕೊಳ್ಳಿ. ನಮಗೇನು, ನಮ್ಗೆ ಆದಿ ಕಾಲದಿಂದ ಇದರಲ್ಲೇ ಬಂದಿರೋದು ನಾವು. ನಮ್ಮ ಆನ್ಸ್ಟರ್ಸ್ ಎಲ್ಲ ಹಿಂಗೆ ಇರೋದು, ನಾವು ಹಿಂಗೆ ಇರೋಣ. ಆಧುನೀಕರಣ ಬೇಕು, ಆದರೆ ಅದೇ ಜಗತ್ತಾಗಬಾರ್ದು ಅಷ್ಟೇ, ಇನ್ನೇನಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ಏನೇನಾಯ್ತಿದೆ, ಏನೇನು ತೋರಿಸ್ತೀನಿ ನಿಮಗೆ, ಹೆಂಗೆ ಏನಿದೆ ಅಂತ. ಸೊ ನೋಡ್ರಿ, ಚಿಕನ್ ಬಿರಿಯಾನಿ ಒಳಗಡೆ ಕೊತ್ತ 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 ಅಂತ ಕುದೀತಾ ಇರಲಿ. ನಿಮ್ಗೆ ತೋರಿಸಲ್ಲ ನಾನು ಗೈಸ್, ಲಾಸ್ಟ್ ಬರ್ಬೇಕು ನೀವು. ಆಹಾ ಅನ್ಬೇಕು. ನನ್ನ ಹತ್ರ ಬೇಡ ಬಾಸ್, ನಿಂಗೆ ಆಟ ಅಷ್ಟೇ ಗೊತ್ತು. ಆದರೆ ನನಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು. ಹುಷಾರು, ಬಿದ್ದಿದ್ಯಾ ಜೋಪಾನ. ನೋಡಿ ಗೈಸ್, ಈಗ ತೋರಿಸ್ತೀನಿ ಹೇಗಾಗಿದೆ ಸ್ವಲ್ಪ. ಬರೀ ಒಂದು ಮತ್ತೆ ಹಿಂದಕ್ಕೆ ಹೋಗೋ ಸಾಕು. ಆಮೇಲೆ ಅವ್ರು ನೋಡ್ಬಿಟ್ಟು ಇದು ಮಾಡ್ಕೊಂಬಿಟ್ಟಾರು. ಸೊ ಗಾಯ್ಸ್, ಈಗ ಆಲ್ಮೋಸ್ಟ್ ಅಲ್ಲಿ ಮುಗಿದಿದೆ. ಇವಾಗ ಸ್ವಲ್ಪ ಹೊತ್ತು ಆಮೇಲೆ ದಮ್ ಕಟ್ಟಿ ಯಾರು ಮಾಡದೆ ಹೇಗಿದೆ, ದಮ್ ಕಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಹೇಗಿರುತ್ತೆ ಅನ್ನ ಅಂತ. ಬನ್ನಿ ಈಗ ಹೋಗೋಣ
ಗೈಸ್ ಈಗ ಬನ್ನಿ ಎಲ್ಲ ಮಾಡಿದ್ದೀನಿ. ಸೊ ಈಗ ತೆಗಿತೀನಿ, ದಮ್ ಕಟ್ಟಿರೋದು ಹೆಂಗೆ ಅಂತ ತೆಗಿತೀನಿ ನೋಡ್ರಿ. ನಿಮಗೆ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ ಅನ್ಕೊತೀನಿ ನಾನು. ನೋಡಿರಿ ಇದು ದಮ್ ಕಟ್ಟಿದ್ದು ಅವಲ್ಲೇ. ಸೊ ಇದನ್ನು ತೆಗಿತೀನಿ ಫಸ್ಟು. ಒನ್ ಮೋರ್ ಅನ್ಬೇಕು ಗೈಸ್. ಸ್ಮೆಲ್ ಹಂಗೆ ಬರ್ತಿದೆ ಆಚೆಗೆ. ಬೆಂಕಿ ಜಾಸ್ತಿ ಇದೆ. ಗಾಯ್ಸ್ ನೋಡ್ರಿ ಗಾಯ್ಸ್. ಏನ್ರಿ ಇದು ಸ್ಮೆಲ್ಲು. ಹಿಡ್ಕೊ, ಎತ್ಕೊಡ್ತೀನಿ. ಸರಿಯಾಗಿ ಹಿಡ್ಕೋಬೇಕು. ಅದು ಎತ್ತು ತಿಂತಾರೆ ಆಚೆಗೆ. ಹಿಡ್ಕೊ, ಇದು ಹಿಂಗೆ ಹಿಡ್ಕೊ ಸರಿಯಾಗಿ. ಅಲ್ಲಿ ನೋಡೋಕ್ಕೆ ಬಿಡು, ಹಿಂಗೆ ಹಿಡ್ಕೊ. ಈ ಕಡೆ ಹಿಡ್ಕೊ. ನೋಡಲ್ಲಿ ಅಲ್ಲಿ ಸರಿಯಾಗಿ ಕಾಣಿಸ್ತೈತ ಅಂತ. ಕಾಣಿಸ್ತಾದೆ. ಇಲ್ಲಿ ಇದೆ ಇರ್ಬೇದೆ. ಬರಪ್ಪ, ಯಾರ ಕೈ ಹಾಕ್ರ ಹಂಗೆ. ಗಾಯ್ಸ್ ಚೆನ್ನಾಗಿಲ್ಲ ಅಂತಿದ್ದಾರೆ. ಈಗ ನೋಡ್ರಿ ಹೆಂಗ್ ಬರ್ತಾವ್ರೆ. ಅವ್ನ ಯಾರೋ ಬ್ಲಾಗಲ್ಲಿ ಹೇಳ್ತಿದ್ದ ಗ್ರೂಪಲ್ಲಿ ಚೆನ್ನಾಗಿಲ್ಲ ಅಂತ. ನೋಡ ಅಯ್ಯೋ ನೀನೇ ತಿನ್ಬೇಕಿದ. ಸಖತ್ತಾಗಿದೆ ಗಾಯ್ಸ್. ಮನೆ ಜನ ಎಲ್ಲ ಬರ್ತಾರೆ ನೋಡಕ್ಕೆ. ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ ರಣ ಹತ್ರ ಓಡ್ಸ್ಕೊಂಡ್ ಬಂದ್ರಲ್ರು. ಗೈಸ್ ಇವ್ರು ಮಾತೆಲ್ಲ ಕೇಳ್ಬೇಡ್ರಿ, ಚೆನ್ನಾಗಿದೆ. ನಾನು ತಿಂತೀನಿ, ಇವ್ರು ತಿಂದವ್ರು ಬನ್ನಿ ನೋಡ್ರಿ. ಸಖತ್ತಾಗದೆ. ನೋಡೋದು ಅಲ್ಲಿ ಎಣ್ಣೆ ಹೆಂಗ್ ಹಿಡಿತೈತ್ ನೋಡ್ರಿ ನಮ್ದು. ಅಷ್ಟು ಚೆನ್ನಾಗಿದೆ. ಇಲ್ಲ ಇಲ್ಲ ಹಂಗೆ ಬಿಡೋಣ, ಏನಾಗಲ್ಲ ಗೈಸ್. ನನ್ನ ಕೈಲಿ ತಡೆಯೋಕಾಯ್ತಿಲ್ಲ ಗೈಸ್. ನಾನು ಟೇಸ್ಟ್ ಮಾಡೇ ಬಿಡ್ತೀನಿ ಗೈಸ್. ನೋಡಿ ಗೈಸ್, ತಿಂತಾ ಇದೀನಿ. ಚೆನ್ನಾಗಿದೆ ಗೈಸ್, ಸೂಪರ್ ಆಗಿದೆ. ಗೈಸ್ ಸೂಪರ್ ಆಗಿತ್ತು ಗೈಸ್, ಸಖತ್ತಾಗಿತ್ತು ಗೈಸ್. ನಾನಂತೂ ಸಖತ್ತಾಗಿತ್ತು ಗೈಸ್, ಸೂಪರ್ ಗೈಸ್. ತಿಂದೆ ಕಣ. ಅದೇ ಬರ್ತದೆ ಸೌಂಡು, ಏನು ಬರ್ತಲ್ಲ, ಬರೀ ಅಷ್ಟೇ. ಗೈಸ್ ಪೀಸು ಮಡಗಿದ್ದೀನಿ ಬನ್ನಿ ಗೈಸ್. ನೋಡಿ ಗೈಸ್, ಅತ್ತಾಗ ಪೂರ್ತಿ ಬೆಲ್ಲ ಬರೋದು, ಇತ್ತಾಗ ಇದು ಇರಬಾರ್ದು, ಹಂಗಿದೆ. ಈ ಥರ ಮಾಡೋದು ಕಷ್ಟ ಗೈಸ್. ಗಾಯ್ಸ್ ಇವನ್ ಮಾತ್ರ ಫಾಲೋ ಮಾಡಿ ಗಾಯ್ಸ್. ನೀವು ಮನೆ ಉಗಿಸ್ಕಿತ್ತಾರೆ ಮತ್ತೆ ನಮ್ಮ ನಿಜ ಅಂತ ತಿಂತಾ ಚೆನ್ನಾಗಿದೆ ಪೀಸು. ಇನ್ನೊಂದು ಪೀಸ್ ತಗೊಬರ್ಲ ಅಣ್ಣ, ಬರೀ ಪೀಸು. ಬಿರಿಯಾನಿನಾ? ಬಿರಿಯಾನಿ ನಾನು ಮಾಡಿರೋದು. ಹಾಂ ಸರಿ. ಸೊ ಗೈಸ್ ಈಗ ಅಪ್ಪಾಜಿನ ಕೇಳಿದ್ರೆ ಎಲ್ಲ ರೆಡಿ ಇದೆ, ಗಜಬಜಿ ಅಂತಾರೆ. ಅಷ್ಟು ಆಸೆ ಆಯ್ತಿದೆ ತಿನ್ನೋರ್ಗೆ. ಬನ್ನಿ ಈಗ ನೋಡ್ರಿ ಇಲ್ಲಿ ಅದೇ ಹೆಂಗ್ ಕೂತಾರೆ ಅಣ್ದಿರು. ಸರ್ ಬಿರಿಯಾನಿ, ಸರ್ ಬಿರಿಯಾನಿ, ಫಾಸ್ಟ್ ಬಿರಿಯಾನಿ ಹಾಕ್ರಿ. ಅಪ್ಪಾಜಿಗೆ ಬಿರಿಯಾನಿ. ಚಿನ್ನು ಕೇಳ್ದ ಗೈಸ್, ಬನ್ನಿ ಚಿನ್ನು ಕೇಳ್ದ, ಅಪ್ಪಾಜಿ ಕೇಳೋರೆ. ಈಗ ಇಲ್ಲಿ ತಿಂದು ಬದುಕೊಂಡಿದ್ದೀವಿ, ಬಿರಿಯಾನಿ ತಿಂದು ಈಗ ಬನ್ನಿ. ಏನು ಹಿಂಗೈತೆ? ಚೆನ್ನಾಗೈತಲ್ವಾ? ನೀ ಗೈಸ್ ಈಗ ಅಪ್ಪಾಜಿ ಕೊಟ್ಬಿಟ್ಟು ಬರೋಣ, ತಿನ್ಬಿಟ್ಟು ಆಮೇಲೆ ಮತ್ತೆ ರಿವ್ಯೂ ಕೇಳಕ್ಕೆ ಹೋಗೋಣ. ಅಪ್ಪಾಜಿ ನೋಡಿ ಮಟನ್ ಎಲ್ಲ ಚೆನ್ನಾಗಿ ಬೇಯಿಸಿದ್ದೀನಿ. ಹಾಂ ಸ್ವಲ್ಪ ಕಲೈ ಸ್ವಲ್ಪನೇ ಇರೋದಲ್ಲಿ. ಸಾಕ್ಬಿಡು, ದೊಡ್ಡ ಮನೆ ಹಾಕಿರೋದು. ಹಾಕೋಣ ಗ್ರೇವಿ. ತಿನ್ನಷ್ಟು ತಿನ್ನಿ, ಸ್ವೀಟಿಗೆ ಐತದೆ, ಪೀಸ್ ಐತೆ ಅದರಲ್ಲಿ. ಹಾಂ ಹ್ಞೂ ಹೊಗೆ ಹೆಂಗೆ ಮಾಡಿದ್ದೀನಿ.
ಅಣ್ಣ ಇನ್ನು 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 ಏನೋ ಬೇಕಣ್ಣ ಇದು ತರಲಿಲ್ವೇ ಇಲ್ಲ ಬೇಕು ಚಿನ್ನು ಅಣ್ಣ ತಿಂತವನೆ, ಸುಪ್ರೀತ್ ಅವರು ತಿಂತಿದ್ದಾರೆ. ನೀವು 3 ಜನ ಅರ್ಥ ಆಯ್ತಾ ಇಲ್ಲ ತಡೆಯಕ್ಕೆ ಕಡೆ ಗೈಸ್ ಎಲ್ಲ ಚೆನ್ನಾಗಿದೆ ಗೈಸ್, ನಾನು ತಿಂದೆ, ಸೂಪರ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಬೇರೆ ಬ್ಲಾಗ್ ಸಿಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಗೈಸ್ ರಿವ್ಯೂ ಕೇಳಿದ್ರು, ಸ್ವಲ್ಪ ಕಂಟಾಗ್ಬಿಟ್ಟಿತ್ತು ಅಷ್ಟೇ ಗೈಸ್. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಬಿಟ್ರೆ ಸಾಕಾಗಿತ್ತು. ಅಲ್ಲಿ ಹೆಂಗ್ ಹೊಗಳ್ತವ್ರೆ ಅಂದ್ರೆ ವಿಡಿಯೋ ಮಾಡಕ್ ಹೋಯ್ತಿಲ್ಲ ನಾನು, ಅಷ್ಟು ಚೆನ್ನಾಗಿ ಹೊಗಳ್ತವ್ರೆ. ಸೊ ಇವತ್ತಾಗಿತ್ತು ಇದನ್ನ ಬ್ಲಾಗ್. ಸೊ ನೆಕ್ಸ್ಟ್ ಟೈಮ್ ಇನ್ನು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಯಾರು 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 ಯಾರಿಗ್ಯಾರು ಅಲ್ಲ ಸೋರು, ನೂರು 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 ಬುದ್ಧಿ ಹೇಳೋ ಮಂದಿ ನೂರು. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ. ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ. ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರುಳು ಸುಳಿಯೋದಿಲ್ಲ. ತಿಳಿಯಬೇಕು ಗೆಲುವ ಗುಟ್ಟು, ಗೆದ್ದರೆ ಇಲ್ಲಿ ಜೀವನ ಉಂಟು. ಸೋಲು ಗೆಲುವು ನಲಿವು ಉಳಿವು, ಬಾಳು ನಿನ್ನ ದಾರಿಲಿ, ಲೋಕ ನಿನ್ನ ಕೈಯಲ್ಲಿ, ಸತ್ಯ ನಿನ್ನ ಎದುರಲ್ಲುಂಟು. ಬಿಚ್ಚು ನಿನ್ನ ಬುದ್ಧಿ ಗಂಟು, ನೋಡು 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 ನೋಡು, ಕಣ್ಣ ತೆರೆದು ಜಗವ ನೋಡು. ಇದುವೇ ನಿತ್ಯದ ಬದುಕಿನ ಹಾಡು.